ಹೌದಾ? ಈಗ ಮೊನ್ನೆ ಮತ್ತು ಪಿಡಿಯೋದು ಹಗರ್ನ ಆತ. ಸರ್ಕಲಲ್ಲಿ ಇರ್ತಾರೆ, ಹೋಗ್ತಾರೆ, ಜಗಳ ಆಗತ್ತೆ ಇರುತ್ತೆ. ಬೆಂಕಿಯನ್ನು ಇಟ್ಟುಕೊಂಡು 24 ನಿಮ್ಗೆ ಹೆಂಗಿತ್ತು? ಫೀಲ್ ವೆರಿ ಬ್ಯಾಡನ. ಯಾಕಣ? ಏನು ಚಂದ ಇರಾಕಿಲ್ಲ, ಅನ್ಕೊಂಡಂಗೆ ಏನೂ ಆಗಲಿಲ್ಲ. ಏನೂ ಆಗಲಿಲ್ಲ. ಹಾಂ, ಈಗ ಕನಸ್ಕೊಂಡಿದ್ರ ನಾವೊಂದು ಜಾಬ್ ಹಾಕಿದಂತ ಕನಸ್ಕೊಂಡಿದ್ದೀವನ, ಅದು ಆಗಲಿಲ್ಲ. ಅದ ಇನ್ನೂ ಗುದ್ದಾಡಕತ್ತೀವನ. ಯಾವ ಅಣ್ಣ ನಿಮ್ದು? ನಮ್ದು ಇಲ್ಲಿ ಹಾವೇರಿ ಅಣ್ಣ. ಹಾವೇರಿ. ಇಲ್ಲಿ ಧಾರವಾಡ ಕಾಂಪಿಟೇಟಿವ್ ಓದಕ್ಕೆ? ಹಾಂ, ಬಂದಿದ್ದು. ಏನು ಮಿಸ್ಟೇಕ್ ಆಗಿರ್ಬೋದು? ಮಿಸ್ಟೇಕ್ ಅಂದರೆ ಜಾಸ್ತಿ ಹಗರ್ನ ಆಗಿದ್ದಾನ. ಹೌದಾ? ಈಗ ಮೊನ್ನೆ ಮತ್ತು ಪಿಡಿಯೋದು ಹಗರ್ನ ಆತ. ಹಂಗಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಆಗಲಿಲ್ಲ ಅಂತೇಳಿ ಪ್ರಾಬ್ಲಮ್ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಆಲ್ ದ ಬೆಸ್ಟ್ ಅಣ್ಣ, ನೆಕ್ಸ್ಟ್ ಟೈಮ್ ಆಗುತ್ತೆ. ಓಕೆ ಥ್ಯಾಂಕ್ಸ್. ಎಫರ್ಟ್ ಕಂಟಿನ್ಯೂ. ಈ ವರ್ಷ ನೀವು ಏನು ಕಲ್ತೀವಿ? ಈ ವರ್ಷ ಯಾವ ಥರ ಸ್ನೇಹ ಮಾಡ್ಬೇಕು ಅನ್ನೋದು ಕಲ್ತೀನಿ. ಯಾವ ಥರ ಯಾರಿಂದ ದೂರ ಇರಬೇಕು, ಯಾವರಿಂದ ಹತ್ರ ಆಗ್ಬೇಕು, ಸ್ವಲ್ಪ ಜೀವನದ ಕೆಲಸ ಪಾಠಗಳನ್ನು ಕಲ್ತೀನಿ. ಇವಾಗ ಹೆಂಗಿರ್ಬೇಕು ಲೈಫಲ್ಲಿ ನಿಜವಾಗ್ಲೂ ಏನಿಲ್ಲ. 2024 ನಿಮ್ಗೆ ಹೇಗಿತ್ತು? ನಮ್ಮದು ಗುಡ್ ಆರ್ ಬ್ಯಾಡ್ ಹೆಂಗಿತ್ತು ನಿಮಗೆ? ನಾಟ್ ಗುಡ್ ನಾಟ್ ಬ್ಯಾಡ್, ಈಕ್ವಲ್ ಆಗಿತ್ತು. ಈಕ್ವಲ್ ಆಗಿತ್ತು. ಬ್ಯಾಡ್ ಅಂದರೆ ಏನಿತ್ತು? ಬ್ಯಾಡ್ ಆಗಿ ಅಂದರೆ ಬ್ಯಾಡ್ ಅಂದರೆ ಸಮ್ ಬ್ಯಾಡ್ ಇನ್ಸಿಡೆಂಟ್ಸ್, ಅದು ಹೇಳೋಕ್ಕಾಗಲ್ಲ. ಬಟ್ ಬ್ಯಾಡ್ ಇನ್ಸಿಡೆಂಟ್ಸು ಇದ್ದಾವೆ, ಗುಡ್ ಇನ್ಸಿಡೆಂಟ್ಸು ಇದ್ದಾವೆ. ಬೇರೆಯವರಿಂದ ಏನು ಕಲ್ತ್ರಿ? ಬೇರೆಯವರಿಂದ ಭಾಳ ಕಲ್ತಿದ್ದೀನಿ. ಮೇನ್ ಹೇಳಬೇಕಂತಂದರೆ ಬೋಲ್ಡ್ ಆಗಿರೋದು ಆ್ಯಂಡ್ ಜನರಸ್ ಆಗಿರೋದು, ಎಲ್ಲರ ಜೊತೆ ಮಾತಾಡೋದು, ಇಷ್ಟೇ ಕಲ್ತಿರೋದು. ಭಾಳ ಏನಿಲ್ಲ. ಗುಡ್ ಆಗಿರೋದಂದರೆ? ಗುಡ್ ಆಗಿರೋದಂದರೆ ಡಿಗ್ರಿ ಮುಗಿದಿದೆ ಅಷ್ಟೇ. ಅಷ್ಟೇ. Congratulations and celebrations. ಡಿಗ್ರಿ ಮುಗಿಸಿದ್ದೀನಿ, BSc ಅಷ್ಟೇ. ನೀವೇ ಏನಣ್ಣ 2024 ನಿಮ್ಗೆ ಹೆಂಗಿತ್ತು? 2024 ನಂಗೆ ಲಕ್ಕಿ ಇಯರ್ ಅಂತಲೇ ಹೇಳ್ಬೋದು. ಈ ಸಲ ನಾನು ಪೊಲೀಸ್ ಆಗಿದ್ದೀನಿ, ಇಲ್ಲೇ ಇದ್ದು. ಕಂಗ್ರ್ಯಾಚುಲೇಷನ್ ಬ್ರದರ್. 2024 ನಿಮ್ಗೆ ಹೆಂಗಿತ್ತು ಅಂತ ಅಷ್ಟೇ. ನೀವೇನು ಕಲ್ತ್ರಿ ಅಣ್ಣ? ನಾರ್ಮಲ್ ಬೈ, ಏನಿಲ್ಲ ಏನಿಲ್ಲ ಹಂಗೆ ಸುಮ್ಮನೆ ನಡೀತಾ ಇದೆ ಜೀವನ. ಹಂಗೆ ಹೆಂಗೆ ನಡೀತಾರೆ ಹಂಗೆ ಹೋಗ್ತಾ ಇದ್ದೀವಿ. ಹಂಗೆ ಹೋಗ್ತೀರಾ? ನೋಡೋರ್ಗೆ ಏನಾರು ಒಂದೆರಡು ಲೈನ್ಸ್ ಏನಾದ್ರೆ ಹೇಳ್ತೀರಾ ನಿಮ್ಗೆ ಗೊತ್ತಿರೋ? ಅಂದರೆ ಈಗ ನಡೆದಿರುತ್ತದೆ, ಅದನ್ನೇ ನೆನೆಸ್ಕೊಂಡಿರೋದು ಬಂತು. ಮುಂದೆ ನೀವೇನು ಬೆಸ್ಟ್ ಮಾಡ್ಬೋದು, ಅಂದರೆ ಏನು ಚೆನ್ನಾಗಿ ಮಾಡ್ಕೋಬೋದು, ನಿಮ್ಮ ಜೀವನ ಹೇಗೆ ರೂಪಿಸ್ಕೋಬೋದು ಅನ್ನೋದನ್ನು ನೋಡ್ಕೋಬೋದು. ಥ್ಯಾಂಕ್ಸ್. ಯಾರು ನಿಮ್ಮ ಫೀಲಿಂಗ್ಸ್ ಹರ್ಟ್ ಡಿಗ್ರೇಡ್ ಮಾಡೋದಾದರೆ 3ಇಂದನೇ ಮಾಡ್ಲಿಕ್ಕೆ ಸಾಧ್ಯ. ಒಂದು ಬ್ಯಾಡ್ ಥಿಂಗ್ಸ್ ಏನಾಯ್ತು ನಿಮಗೆ ಈ ವರ್ಷ? ಏನಿಲ್ಲ, ಎಕ್ಸಾಮ್ ಅಷ್ಟೊಂದು ಇದಾಗಲಿಲ್ಲ ಅಷ್ಟೇ. ಎಕ್ಸಾಮು ಒಂದು 2 ಮಾರ್ಕ್ಸಲ್ಲಿ ಹೋಯ್ತು ಅಷ್ಟೇ. ಬೇಜಾರು. ನೆಕ್ಸ್ಟ್ ಮತ್ತೆ ಟ್ರೈ ಮಾಡಬೇಕಂತ. ಹಾಂ. ನಿಮ್ಗಣ ನಿನ್ನೆ ಬೇರೆಯವರಿಂದ ಏನು ಕಲ್ತ್ರಿ ನೀವು? ಅಂದರೆ ಒಂದು ಅನುಭವ ಸಿಗುತ್ತಲ್ಲ, ಏನಾದರೂ ಯಾವುದವರು ಹೋಗ್ತಾರೆ ಹಂಗೆ ಇದ್ದಾರೆ. ಈ ವರ್ಷ ಯಾರು ಬಿಟ್ಟು ಹೋಗಿದ್ದಾರಾ? ಹಂಗೇನಿಲ್ಲ, ಅಂಥ ಫೀಲ್ಡಲ್ಲಿ ಏನಿಲ್ಲ. ಫ್ರೆಂಡ್ ಸರ್ಕಲಲ್ಲಿ ಇರ್ತಾರೆ, ಹೋಗ್ತಾರೆ, ಜಗಳ ಆಗುತ್ತೆ ಇರುತ್ತೆ. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೇನಿಲ್ಲ, ಚೆನ್ನಾಗಿರಲಿ ಅವರು, ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರಲಿ ಅಷ್ಟೇ. ಥ್ಯಾಂಕ್ ಯು. ಏನು ಕಲ್ತ್ರಣ್ಣ ನೀವು? ಬೆಸ್ಟ್ ಥಿಂಗ್ಸ್ ಬೇರೆಯವರಿಂದ ಏನಾದ್ರು? ಯಾರಿಂದ ಹೆಂಗಿರ್ಬೇಕನ್ನೋದು ಕಲ್ತಾನೆ. ಹೆಂಗಿರ್ಬೇಕಂದ್ರೆ ಆ ಥರ ಹೆಂಗಿರ್ಬೇಕಂದ್ರೆ ಯಾರ್ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರ್ಬೇಕು ಅಷ್ಟರ ಮಟ್ಟಿಗೆ ಅಷ್ಟೇ ಇರ್ಬೇಕು. ಎಲ್ಲರ ಜೊತೆನೂ ಕ್ಲೋಸ್ ಆಗಿ ಎಲ್ಲರೂ ನಮ್ಮವ್ರನ್ನ ತಿಳ್ಕೊಬಾರ್ದು ಆಗಿತ್ತು ಅಷ್ಟೇ. ನೀವೇನು ಕಲ್ತ್ರಿ? ಏನು ಬೇಡ ಇರೋಂಗಿಲ್ಲ, ನಮ್ಮ ಜೀವನದಾಗ ಮಾತ್ರ ಏನು ಚೇಂಜ್ ಆಗಿಲ್ಲ. ಹಾಂ. ಏನು ಹಂಗೆ ಹೋಗೋಂಗೆ ಹೊಂಟತ್ ನೋಡುವ. ಅಲ್ಲ, ಬೇರೆಯವರಿಂದ ಏನಾರು ಕಲ್ತ್ರಾ ನೀವು? ಗುಡ್ ಅಥವಾ ಬ್ಯಾಡ್? ಯಾವಾಗಿದ್ರು ಗೊತ್ತೈತನ ಅದ, ಈಗ ಅಂತಲ್ಲ, ಯಾವಾಗಿದ್ರು ಗೊತ್ತೈತದ. ಏನು ಕಲ್ತ್ರೆ? ಈ ಅವ್ರದವ್ರು ಕೂಡ ನಮ್ಮ ಕೂಡ ನಾವು ಮಾಡಿದ್ದು ನಾವು ತಿನ್ನೋದು, ಅವ್ರು ಮಾಡಿದ್ದು ಅವ್ರು ತಿನ್ನೋದು. ನೀವಣ್ಣ? ಗುಡ್ ಥಿಂಗ್ಸ್ ಅಂತಂದ್ರಣ್ಣ, ಲೈಫಲ್ಲಿ ಒಳ್ಳೆ ಸ್ನೇಹಿತರು ಸಿಕ್ಕರು. ಇವರು 3 ಜನನು, ಇವರು ಸೀನಿಯರು, ಇವರಿಬ್ಬರು ನಾವು ಎಲ್ಲ 3 ಜನ ಕ್ಲಾಸ್ಮೇಟು. ಬಟ್ ನಂಬಿಸಿ ಮೋಸ ಮಾಡಿದವರು ಇದ್ದಾರೆ. ಆ ಥರನ ಅನುಭವ ಆಗಿದೆ, ಜಾಸ್ತಿ ಆಗಿದೆ ಈ ವರ್ಷ 2024ಅಲ್ಲಿ. ಬೆಂಕಿಯನ್ನು ಇಟ್ಟುಕೊಂಡು ಹೋಗ್ತಾ ಇದ್ದಾರೆ. ಒಂದಿನ ಸಕ್ಸಸ್ ಆಗ್ತಾನೆ ಇವ್ರು, ಒಂದಿನ ಸಕ್ಸಸ್ ಆಗ್ತಾನೆ. ಆಲ್ ದ ಬೆಸ್ಟ್ ಅಣ್ಣ. ಅಣ್ಣ ನೀವೇನು ಕಲ್ತ್ರಿ? ನಾವೇನಿಲ್ಲ ಬೈ, PUC ಮುಗಿಸಿದ್ವಿ, ಡಿಗ್ರಿ ಓದ್ತಿದ್ವಿ. ಡಿಗ್ರಿ ಇನ್ನೊಂದೆರಡು ಬ್ಯಾಕ್ ಉಳ್ದವಣ್ಣ. ಡಿಗ್ರಿ ಅಂತ ಪಾಸ್ ಆಗಿಲ್ಲ, ಆದ್ರೂ ಒಂದು ನೌಕರಿ ಐತೆ, ಇದು ಮಾತ್ರ ಕನ್ಫರ್ಮ್. ಇಲ್ಲಿ ಬಂದವ್ರು ಎಲ್ಲರೂ ಹೇಳ್ತಿರ್ತಾರೆ ನೌಕರಿ ಆಗಂಗಿಲ್ಲ ಏನಿಲ್ಲ ಅಂತ. ಮನಸ್ಸು ಮಾಡಿ ಕುಂತ್ರೆ ಎಲ್ಲರೂ ಆಗ್ಬೋದು. ಬಟ್ ಇಲ್ಲಿ ಎಲ್ಲರೂ ಏನು ಮಾಡ್ತಿರ್ತಾರೆ ನಮ್ಗೆ ಗೊತ್ತೈತಿ. ನಮ್ಮೆಲ್ಲ ನಮ್ಮ ಕಾನ್ಫಿಡೆನ್ಸ್ ಇದ್ರೆ ಹಾಗೆ ಆಗ್ಬೋದು. ನಂದಂತ ಒಂದು ಜಾಬ್ ಆಗೈತಲ್ಲ, ಇಷ್ಟು ಸಾಕಲ್ಲ. ನೀವಣ್ಣ ನೀವೇನು ಕಲ್ತ್ರಿ ಈ ವರ್ಷ? 2024 ನಾವು ಸ್ಟಡಿ ಯಾವ ಥರ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಜೀವನದಲ್ಲಿ ಗುರಿ ಹೆಂಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ. ಅಂದರೆ ಈಗ ಸಮಯ ಹೋಯ್ತಪ್ಪ ಅಂದ್ರೆ ಮತ್ತೆ ಸಿಗಲ್ಲ, ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕಂತ ಈ ವರ್ಷ